ವೆಡ್ಡಿಂಗ್ ಶೂಟ್ ವೇಳೆ ಫೋಟೋಗ್ರಾಫರ್ಗೆ ಥಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಸಕಲೇಶಪುರ ಪೊಲೀಸರು. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಮುಂದೆ ನಡೆದಿದ್ದ ಪ್ರಕರಣ ಇದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ದೇಗುಲದ ಮುಂದೆ ನಡೆದಿದ್ದ ಕೇಸ್ ಇದು. A1 ಅಭಿ, A2 ಪ್ರಶಾಂತ್, A3 ರಕ್ಷೆ, A4 ಅರವಿಂದ್, A5 ಉಚಿತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A6 ನಿಶಾಂತ್ ಸೇರಿ 7 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ 4ರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನಿನ್ನೆ ಸಂಜೆ ಠಾಣೆ ಎದುರೇ ಹೊಡೆದಿದ್ದ 2 ಗುಂಪುಗಳು. ಇದರ ಬೆನ್ನಲ್ಲೇ 7 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಸಕಲೇಶಪುರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಫೋಟೋಗ್ರಾಫರ್ಗೆ ಥಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಸಕಲೇಶಪುರ ಪೊಲೀಸರು. ಈಗಾಗಲೇ 4ರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಹಾಸನ ಜಿಲ್ಲೆಯ ಸಕಲೇಶಪುರದ ದೇಗುಲದ ಮುಂದೆ ನಡೆದಿದ್ದ ಕೇಸ್ ಇದು. ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಫೋಟೋಗ್ರಾಫರ್ಗೆ ಥಳಿತ ಪ್ರಕರಣ ಸಂಬಂಧ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಫ್ಐಆರ್ ಆಗಿದೆ. 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಅಭಿ, A2 ಪ್ರಶಾಂತ್, A3 ರಕ್ಷೆ, A4 ಅರವಿಂದ್, A5 ಉಚಿತ್, A6 ನಿಶಾಂತ್ ಸೇರಿ 7 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಕೂಡ ಘಟನೆ ಸಂಬಂಧ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಬಿಡ್ರಪ್ಪ, ಕೆಟ್ಟದಾಗ್ಲೇ ಬೈಲಿ. ಸ್ಲಿಪ್ಪರ್ ಬಿಡು ಅಂದ್ರೆ ಬಿಟ್ಬಿಡ್ತಾರೆ. ಯಾರು ಸುಮ್ನೆ ತಿರ್ಗಿ ಮಾತಾಡ್ತಾರೆ ಅಲ್ವಾ? ಸ್ಲಿಪ್ಪರ್ ಬಿಡಿ ಅಂದ್ರೆ ಆಬ್ವಿಯಸ್ಲಿ ಬಿಟ್ಬಿಡ್ತಾರೆ. ಅವ್ನು ನನ್ನ ತಮ್ಮ ಇದೇ ಫಸ್ಟ್ ಸಲ ಮಾಡ್ತಿರೋದು. ತುಂಬಾ ವಿಡಿಯೋಸ್ ಮಾಡಿದ್ದಾರೆ, ಕೇಳಿ ಬೇಕಿದ್ರೆ. ಹಾಸನ ಎಷ್ಟು ಫಸ್ಟ್ ಮಾಡ್ತಾ ಇಲ್ಲ ಸರ್, ಎಲ್ಲ ಮಾಡಿದ್ದಾರೆ. ಗೂಂಡಾಗಳ ತರ ಬಂದು ಅಟ್ಲೀಸ್ಟ್ ಹೇಳಿ ಬಿಟ್ಬಿಡ್ತಾರೆ. ಅದು ಹೊಡಿಬೇಕಾ ಸರ್? ಕೈ ಮುಗಿಬೇಡ. ಅವ್ರು ಆಕ್ಚುಲಿ ಸ್ಲಿಪ್ಪರೇ ಹಾಕಿಲ್ಲ. ಬೇಕಾದ್ರೆ ವಿಡಿಯೋಸ್ ನೋಡಿ, ಆ ವಿಡಿಯೋದಲ್ಲಿ ಸತ್ಯ ಕಾಣ್ತಾ ಇದೆ. ಆ ಹುಡ್ಗ ಹೊಡಿತಾ ಇದ್ರೆ ಎಷ್ಟು ಬೇಡ್ಕತಿದೆ ಅಣ್ಣ, ಬಿಡಿ ಬಿಡಿ ಅಂತ. ಅಷ್ಟು ಕರುಣೆ ಇಲ್ವಾ? ಅವ್ರ ಅಂತದ್ದು ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಅಂತ ಏನ್ ತಪ್ಪು ಮಾಡಿದ್ರು? ಬಿಡ್ಬೋದಿತ್ತಲ್ವಾ? ಅಷ್ಟೊಂದು ಹೊಡಿಯಕ್ ಏನ್ ಕಾರಣ? ಈಗ ಹುಡ್ಗಿಗೂ ಹೊಡೆದಿದ್ದಾರೆ, ಅವ್ರನ್ನು ಇದ್ ಮಾಡ್ಬೋದಲ್ವಾ? ಯಾರು ಹೊಡಿತಾರೆ ಸರ್ ಹುಡ್ಗಿಗೆ? ಮದ್ವೆ ಆಗೋ ಹುಡ್ಗಿಗೆ ಅವ್ಳ ಕನ್ಸು ಏನಿರುತ್ತೋ ಆ ಪ್ರೀ ವೆಡ್ಡಿಂಗ್ ಅವ್ಳದೇನ್ ಯಾವ ಮೆಮೊರೀಸ್ ಮಾಡೋದು? ಫೋಟೋ ಶೂಟ್ ಮಾಡ್ತಾ ಇರೋ ತಪ್ಪ? ಅವ್ರವ್ರ ಖುಷಿಗೆ, ಅವ್ರ ಮದ್ವೆ ಅನ್ನೋದು ಒಂದ್ ಖುಷಿಗೆ ಅವ್ರು ಮಾಡ್ಕೊಳ್ಳೋದು, ಇದನ್ನೇ ತಪ್ಪು ಅನ್ನೋರು. ಎಷ್ಟೊಂದು ಫೋಟೋ ಶೂಟ್ ಆಗಿದೆ, ಅದು ಕೂಡ ಕಿತ್ತೋದ್ರು ಬೇರೆ ತಪ್ಪೆಲ್ಲ ಕಂಡಿಡಿಯೋದಲ್ಲ. ಸಕಲೇಶಪುರದಲ್ಲಿ ಬೇಜಾನ್ ತಪ್ಪಾಗ್ತಿದಾವೆ, ಅದನ್ನ ಕಂಡಿಡಿಯೋದಲ್ಲ. ಅಟ್ಲೀಸ್ಟ್ ಒಂದು ಆಫ್ಟರ್ ಪ್ರೀ ವೆಡ್ಡಿಂಗ್ ಬಂದಿದ್ದಾರೆ. ಇವ್ರೇನ್ ಕಚಡಗಳು ಇವ್ರು. ನನ್ ತಮ್ಮಂಗ್ ಯಾವ ನೋಡಿದಾನೆ ಇಷ್ಟುದ್ದಾವಣೆ ಅವನು. ನನ್ ಮಗ ಬರ್ಬೇಕು, ನನ್ ತಮ್ಮನ್ ಕಾಲಿಡ್ ಕೇಳ್ಬೇಕು ಕ್ಷಮೆ. ಅಲ್ಲಿ ತನಕ ಬಿಡಲ್ಲ ನಾವು. ನಾನು ಇಲ್ಲೇ ಇರ್ತೀನಿ. ನ್ಯಾಯ ಕಷ್ಟೇ ಇರ್ಬೇಕು. ಬಿಡಿ 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 ಅವರು. ನೀವೇ ಯೋಚನೆ ಮಾಡಿ. ಒಳಗಡೆ ಹೋಗಿ ಏನೇನೋ ಮಾತಾಡ್ತಿದ್ದಾರೆ ಸರ್. ಅದು ನಮಗೆ ಬೇಡ. ನ್ಯಾಯ ಬೇಕು. ನಾವು ಸಪೋರ್ಟ್ ಮಾಡ್ತೀವಿ. ನ್ಯಾಯ ಬಿಜೆಪಿ, ನಾವು RSS, ನಾವು ಬಜರಂಗ ದಳ. ನ್ಯಾಯ ಅಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಒಳಗ್ 4 ಜನ ಇದಾರೆ. 4 ಜನ ಓಟ್ ಹಾಕ್ಬಿಟ್ರೆ ಬಿಜೆಪಿ ಗೆದ್ಬಿಡುತ್ತಾ? ಹಂಗಾದ್ರೆ ಇನ್ ಯಾರು ಬೇಡ್ವಾ ಅವ್ರಿಗೆ? ನ್ಯಾಯ ಯಾವ ಇರುತ್ತೆ ಆ ಕಡೆ ಇರ್ಬೇಕು. ಬಿಜೆಪಿ ಆದ್ರೂ ಆಯ್ತು, JDS ಆದ್ರೂ ಆಯ್ತು. ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇದ್ರೆ ಮಾತ್ರ ನಮ್ ಸಪೋರ್ಟ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಗೊತ್ತಾಯ್ತು. ಅಟ್ಲೀಸ್ಟ್ ಅವ್ರು ಹೊಡ್ಸ್ಕೊಂಡವ್ರಿಗೆ ಇವಾಗ ಏನ್ ಸರ್ ಪರಿಹಾರ?